ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು 5ನೇ ಆಗಸ್ಟ್ 2026 ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಮೊದಲನೇ ಸೆಕ್ಷನ್ ಅಲ್ಲಿ ಕರ್ನಾಟಕ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ತಗೊಂಡಿದ್ದೇವೆ. ಸೊ ಇದರಲ್ಲಿ ಮೊದಲನೇ ಅಪ್ಡೇಟ್ ಏನು ಅಂದ್ರೆ, ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವಾಲಯದ ವತಿಯಿಂದ ಒಂದು ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಸ್ಕೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಋತುತಾರೆ ಯೋಜನೆ ಅಂತ ಹೇಳ್ತೇವೆ. ಈ ಒಂದು ಯೋಜನೆಗೆ ಚಲನಚಿತ್ರ ನಟಿ ರಮ್ಯಾರವರನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಏನಿದು ಋತುತಾರೆ ಯೋಜನೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಯೋಜನೆಯ ಮುಖ್ಯಾಂಶ ಏನು ಅಂದ್ರೆ ಮೆನೋಪಾಸ್ ಅಂತ ಹೇಳ್ತೇವೆ. ಮೆನೋಪಾಸ್ ಅಂದ್ರೆ ಮಹಿಳೆಯರಲ್ಲಿ ಋತುಬಂಧ ಅಂತ ಹೇಳ್ತೇವೆ. ಋತುಬಂಧ ಅಂದ್ರೆ ಅವರ ಮೆನ್ಚುರಲ್ ಸೈಕಲ್ ಏನಿರುತ್ತೆ ಅಥವಾ ಅವರ ಋತು ಚಕ್ರ ಏನಿರುತ್ತೆ ಅದು ಒನ್ ಸ್ಟೇಜ್ ಆಫ್ ಲೈಫ್ ಅಲ್ಲಿ ಅದು ನಿಂತೋಗುತ್ತೆ. ಸೊ ಯಾವಾಗ ಆ ಒಂದು ಋತುಬಂಧ ಆಗುತ್ತೆ ಅವಾಗ ಅವರ ದೇಹದಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ಆ ಒಂದು ಹಾರ್ಮೋನಲ್ ಚೇಂಜಸ್ ಇಂದ ಅವರಿಗೆ ಒತ್ತಡ ಅಥವಾ ಪ್ರೆಷರ್ ಆಗುತ್ತೆ. ಸೊ ಆ ಒಂದು ಪ್ರೆಷರ್ ಅನ್ನ ನಿರ್ವಹಣೆ ಮಾಡುವ ಸಲುವಾಗಿ ಒಂದು ಅವೇರ್ನೆಸ್, ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವಾಲಯದ ವತಿಯಿಂದ ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಅನ್ನ ನಾವು ಋತುತಾರೆ ಯೋಜನೆ ಅಂತ ಕರೀತೇವೆ. ಸೊ ಈ ಒಂದು ಋತುತಾರೆ ಯೋಜನೆಯನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಕರ್ನಾಟಕ ಆರೋಗ್ಯ ಇಲಾಖೆಯ ವತಿಯಿಂದ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈ ಒಂದು ಸ್ಕೀಮ್ ನಲ್ಲಿ ಬೋತ್ ಫಿಸಿಕಲ್ ಹೆಲ್ತ್ ಅಂಡ್ ಮೆಂಟಲ್ ವೆಲ್ ಬೀಯಿಂಗ್ ಅಂದ್ರೆ ದೈಹಿಕ ಆರೋಗ್ಯ ಅಥವಾ ಶಾರೀರಿಕ ಆರೋಗ್ಯ ಮತ್ತೆ ಮಾನಸಿಕ ಯೋಗಕ್ಷೇಮ ಎರಡರ ಮೇಲೆ ಕೂಡ ಪರಿಣಾಮ ಬೀರ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದು ಫಸ್ಟ್ ಇಂಡಿಯನ್ ಸ್ಟೇಟ್ ವಿತ್ ಅ ಡೆಡಿಕೇಟೆಡ್ ಮೆನೋಪಾಸ್ ರಿಲೇಟೆಡ್ ವಿಮೆನ್ಸ್ ಹೆಲ್ತ್ ಪಾಲಿಸಿ ಆಗಿರುತ್ತೆ. ಇದು ನಮ್ಮ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮಹಿಳಾ ಆರೋಗ್ಯ ನೀತಿಯನ್ನ ಹೊಂದಿರತಕ್ಕಂತ ಕರ್ನಾಟಕ ರಾಜ್ಯವಾಗಿ ಈ ಒಂದು ಸ್ಕೀಮ್ ನ ಮುಖಾಂತರ ಸೊ ನಾವು ಭಾರತ ದೇಶದಲ್ಲಿಯೇ ಈ ರೀತಿಯ ಒಂದು ಯೋಜನೆಯನ್ನ ತಂದಿರತಕ್ಕಂತ ಮೊದಲ ರಾಜ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಯೋಜನೆಗೆ ಆಶಾ ವರ್ಕರ್ಸ್ ವಿಲ್ ಕಂಡಕ್ಟ್ ಅ 6 month ಡೋರ್ ಟು ಡೋರ್ ಸರ್ವೆ. ಆಶಾ ಕಾರ್ಯಕರ್ತರು 6 ತಿಂಗಳುಗಳ ಕಾಲ ಮನೆ ಮನೆ ಸಮೀಕ್ಷೆಯನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡಲಾಗುತ್ತೆ. ಹಾಗಿದ್ರೆ ಆಶಾ ಇದರ ಫುಲ್ ಫಾರ್ಮ್ ಏನು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ವಿಮೆನ್ ವಿಲ್ ರಿಸೀವ್ ಗೈಡೆನ್ಸ್ ಆನ್ ಡಯಟ್ ಅಂದ್ರೆ ಅವರು ಆಹಾರ ಪದ್ಧತಿ ಇರ್ಬೋದು, ಅದರ ಮೇಲೆ ಮಾರ್ಗದರ್ಶನ, ನಿದ್ರೆ ಸ್ಲೀಪ್ ಆಗಿರ್ಬೋದು, ಲೈಫ್ ಸ್ಟೈಲ್ ಚೇಂಜಸ್ ಅಂಡ್ ಮೆಂಟಲ್ ಹೆಲ್ತ್ ಅಂದ್ರೆ ಜೀವನ ಶೈಲಿಯಲ್ಲಿ ಏನೇನ್ ಮಾರ್ಪಾಡುಗಳನ್ನ ಮಾಡ್ಕೊಳ್ಬೇಕು ಸೊ ಇದರ ಮೇಲೆ ಅವರಿಗೆ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಜೆಕ್ಟ್ ಕಮಿಟಿಯನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ. ಯೋಜನೆಯ ಸಮಿತಿ ಅಂತ ಕರೀತೇವೆ. ಸೊ ಈ ಒಂದು ಯೋಜನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡಲಾಗಿರುತ್ತೆ ಅಂದ್ರೆ ಗೈನಕಾಲಜಿಸ್ಟ್ ಅಂದ್ರೆ ಶ್ರೀ ರೋಗ ತಜ್ಞರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಅವರ ಹೆಸರು ಡಾಕ್ಟರ್ ಜ್ಯೋತ್ಸ್ನಾ ಮಿರ್ಲೆ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ರಾಯಭಾರಿ ಎಲ್ಲರಿಗೂ ಸುಲಭವಾಗಿ ನೆನಪಿರುತ್ತೆ. ಅದರಿಂದ ಎಕ್ಸಾಮ್ ಅಲ್ಲಿ ಸೊ ಈ ಒಂದು ಕಮಿಟಿಯ ಚೇರ್ಮನ್ ಹೆಸರನ್ನ ಕೇಳಬಹುದಾಗಿರುತ್ತೆ. ಸೊ ಆ ಚೇರ್ಮನ್ ಹೆಸರೇನು ಅಂದ್ರೆ ಡಾಕ್ಟರ್ ಜ್ಯೋತ್ಸ್ನಾ ಮಿರ್ಲೆ ಅಂತಕ್ಕಂಥದ್ದು ಸೊ ಇದರ ಅಧ್ಯಕ್ಷರ ಹೆಸರಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ನ್ಯಾಷನಲ್ ನ್ಯೂಸ್. ರಾಷ್ಟ್ರೀಯ ಸುದ್ದಿಯ ಕಡೆ ಗಮನ ಹರಿಸೋದಾದ್ರೆ ಅನುಜ್ಞಾನ ನ್ಯೂಕ್ಲಿಯರ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಅನುಜ್ಞಾನ ಪರಮಾಣು ತರಬೇತಿ ಕಾರ್ಯಕ್ರಮವನ್ನ ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಏನಿದು ಕಾರ್ಯಕ್ರಮ, ಎಲ್ಲಿ ಲಾಂಚ್ ಮಾಡಲಾಗಿದೆ, ಸೊ ಇಷ್ಟು ಮಾಹಿತಿಯನ್ನ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನ ನಾವು ಅಣುಜ್ಞಾನ ಅಂತ ಕರೀತೇವೆ. ಸೊ ಇದನ್ನ IIT ಹೈದರಾಬಾದ್ ನಲ್ಲಿ ಲಾಂಚ್ ಮಾಡಿರ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೈದರಾಬಾದ್ ನಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದು ನ್ಯೂಕ್ಲಿಯರ್ ಟೆಕ್ನಾಲಜಿ ಓರಿಯೆಂಟೇಶನ್ ಪ್ರೋಗ್ರಾಮ್ ಆಗಿರುತ್ತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಪರಮಾಣು ತಂತ್ರಜ್ಞಾನ ದೃಷ್ಟಿಕೋನ ಕಾರ್ಯಕ್ರಮವಾಗಿ IIT ಹೈದರಾಬಾದ್ ನಲ್ಲಿ ಅಣುಜ್ಞಾನ ಅಥವಾ ಅಣುಜ್ಞಾನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಯಾರ ಜೊತೆ ಕೊಲಾಬರೇಷನ್ ಅಥವಾ ಸಹಯೋಗವನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಕ್ರಿಮ್ಸನ್ ಎನರ್ಜಿ ಎಕ್ಸ್ಪರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ನ ಜೊತೆಗೆ IIT ಹೈದರಾಬಾದ್ ನವರು ಒಂದು ಕೊಲಾಬರೇಷನ್ ಅನ್ನ ಮಾಡಿಕೊಳ್ಳುವ ಮುಖಾಂತರ ಅಣುಜ್ಞಾನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದು ಕೂಡ ನಮ್ಮ ಭಾರತ ದೇಶದಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಗಿರುತ್ತೆ. ಅಂದ್ರೆ ಈ ರೀತಿಯ ಯೋಜನೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿರುತ್ತೆ. ಸೊ ಇದು ಫಸ್ಟ್ ಇಂಡಸ್ಟ್ರಿ ಅಕಾಡೆಮಿಯಾ ಪ್ರೋಗ್ರಾಮ್ ಫೋಕಸ್ಡ್ ಆನ್ ಸಿವಿಲ್ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್. ಅಂದ್ರೆ ಈ ಒಂದು ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ ಏನಿದೆ ಅಂದ್ರೆ ಪರಮಾಣು ವಿದ್ಯುತ್
ಒಂದು ವಲಯ ಏನಿದೆ, ಈ ಒಂದು ವಲಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿ ಇಂಡಸ್ಟ್ರಿ ಅಂಡ್ ಅಕಾಡೆಮಿಯಾ ಅಂದ್ರೆ ಕೈಗಾರಿಕೆ ಮತ್ತು ಶಿಕ್ಷಣ ಸಂಸ್ಥೆ, ಸೊ ಇವೆರಡೂ ಕೂಡ ಒಟ್ಟಿಗೆ ತರ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಯೋಜನೆಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಟಾರ್ಗೆಟ್ ಗ್ರೂಪ್ ಏನು, ಯಾರಿಗಾಗಿ ಈ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಲಾಗಿರುತ್ತೆ ಅಂದ್ರೆ ಎಂಜಿನಿಯರ್ಸ್ ಅಂಡ್ ಇಂಡಸ್ಟ್ರಿ ಪ್ರೊಫೆಷನಲ್ಸ್, ಇಂಜಿನಿಯರ್ಸ್ ಆಗಿರ್ಬೋದು ಮತ್ತೆ ಕೈಗಾರಿಕಾ ವೃತ್ತಿಪರರು ಯಾರಾಗಿರ್ತಾರೆ ಸೊ ಅವರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. So with this, let's get into update number 3. ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್ ಬಿಲ್ 2026 2026ರಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಮಸೂದೆ 2026ಕ್ಕೆ ಈಗ ಅಂಗೀಕಾರ ಸಿಕ್ಕಿರುತ್ತೆ. ಸೊ ಈ ಒಂದು ತಿದ್ದುಪಡಿಯಲ್ಲಿ ಏನೇನಿದೆ ಅಂತ ನಾವು ನೋಡ್ತಾ ಬರೋಣ. ಸೊ MSMEಗೆ ಸಂಬಂಧಪಟ್ಟಂತೆ ನಿಮ್ಗೆ ಎಸ್ಸೆ ರೈಟಿಂಗ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಿಂದ ಈ ಒಂದು ಆರ್ಟಿಕಲ್ ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಲೆಟ್ ಅಸ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಈ ಒಂದು ಅಮೆಂಡ್ಮೆಂಟ್ ನಲ್ಲಿ ಏನೇನ್ ಚೇಂಜಸ್ ಅನ್ನ ಮಾಡಿದ್ದಾರೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ಪಾರ್ಲಿಮೆಂಟ್ ಅಲ್ಲಿ ಈ ಒಂದು ಬಿಲ್ ಅಥವಾ ಮಸೂದೆ ಅಂತಕ್ಕಂಥದ್ದು ಪಾಸ್ ಆಗಿರುತ್ತೆ. ಸೊ ಇದನ್ನ ನಾವು MSME ಡೆವಲಪ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ 2026 ಅಂತ ಕರೀತೇವೆ. ಸೊ ಇದಕ್ಕೆ ಈಗ ಅಂಗೀಕಾರ ಸಿಕ್ಕಿರುತ್ತೆ. ದ ಬಿಲ್ ಅಮೆಂಡ್ಸ್ ದಿ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್ ಆಕ್ಟ್ 2006. ನೋಡಿ, ಇದು ನಿಮ್ಗೆ ಜ್ಞಾಪಕ ಇರಬೇಕು. ಸೊ ಇದರ ಮೂಲ ಕಾಯ್ದೆ ಆಗಿರ್ತಕ್ಕಂಥದ್ದು 2006ರಲ್ಲಿ. ಈ 2006ರ ಮೂಲ ಕಾಯ್ದೆ ಏನಿರುತ್ತೆ ಸೊ ಅದಕ್ಕೆ 2026ರಲ್ಲಿ ಈಗ ತಿದ್ದುಪಡಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ತಿದ್ದುಪಡಿಯಲ್ಲಿ ಏನೇನಿದೆ, ಸೊ ಬೇಸಿಕಲಿ ಇದರ ಜಿಸ್ಟ್ ಅನ್ನ ನಾವು ಹೇಳೋದಾದ್ರೆ MSME ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ವೆರಿ ವೆರಿ ಸ್ಟ್ರಗ್ಲಿಂಗ್ ಪಾರ್ಟ್ ಆಫ್ ದಿ ಒಂದು ಎಕಾನಮಿ ಆಗಿರುತ್ತೆ. ಸೊ ಇದನ್ನ ಸ್ವಲ್ಪ ಮುಂಚೂಣಿಗೆ ತರುವ ಉದ್ದೇಶದಿಂದ, ಯಾಕಂದ್ರೆ ಅವ್ರಿಗೆ ಈ ಕಂಪ್ಲಯನ್ಸಸ್ಗೆ ಸಂಬಂಧಪಟ್ಟಂತೆ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅಂಡ್ ಅವರು ಏನಾದ್ರೂ ಸೆಲ್ ಮಾಡಿದಾಗ ರಿಕವರಿ ಆಫ್ ಮನಿ, ಈವನ್ ಪ್ರೈವೇಟ್ ಪೀಪಲ್ ಆಗಿರ್ಬೋದು, ಸೊ ಸರ್ಕಾರ ಕೂಡ ಇವರೊಂದಿಗೆ ವಸ್ತುಗಳನ್ನ ಖರೀದಿ ಮಾಡಿದಾಗ ಆ ಪೇಮೆಂಟ್ ಅಂತಕ್ಕಂಥದ್ದು ಡಿಲೇ ಆಗ್ತಕ್ಕಂಥದ್ದು ಇರ್ಬೋದು, ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಈಗ ತಿದ್ದುಪಡಿಗಳನ್ನ ಮಾಡಲಾಗಿರುತ್ತೆ. ಸೊ ಏನಿದೆ ತಿದ್ದುಪಡಿಗಳನ್ನ ಅಂತ ನಾವು ನೋಡೋದಾದ್ರೆ, ಇಟ್ ಏಮ್ಸ್ ಟು ಎನ್ಶ್ಯೂರ್ ಫಾಸ್ಟರ್ ಪೇಮೆಂಟ್ಸ್, ಅಂದ್ರೆ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ಪಾವತಿಗಳನ್ನ ತ್ವರಿತಗೊಳಿಸ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಒಂದು ಇಂಡಸ್ಟ್ರಿ ಸ್ಮೂತ್ ಆಗಿ ರನ್ ಆಗ್ಬೇಕಾಗಿದ್ರೆ ಆ ಕ್ಯಾಪಿಟಲ್ ಇರಬೇಕು. ಯಾವಾಗ ಕ್ಯಾಪಿಟಲ್ ಇರೋದಿಲ್ಲ, ಸೊ ಅವ್ರಿಗೆ ರಾ ಮೆಟೀರಿಯಲ್ಸ್ ನಾಗ್ಲಿ ಅಥವಾ ಲೇಬರ್ ನಾಗ್ಲಿ ಮೊಬಿಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಆ ಒಂದು ಪೇಮೆಂಟ್ ಪ್ರಾಸೆಸ್ ಅಂತಕ್ಕಂಥದ್ದು ಸರಳೀಕರಣಗೊಳಿಸ್ತಕ್ಕಂಥದ್ದು ಈ ತಿದ್ದುಪಡಿಯ ಉದ್ದೇಶವಾಗಿರುತ್ತೆ. ಸಿಂಪ್ಲರ್ ಡಿಸ್ಪ್ಯೂಟ್ ರೆಸಲ್ಯೂಷನ್, ಏನಾದ್ರೂ ವಿವಾದಗಳು ಉಂಟಾಗಿದ್ದರೆ ಅದನ್ನ ಸರಳವಾಗಿ ಬಗೆಹರಿಸುವ ಪ್ರಕ್ರಿಯೆಗಳು, ಅಂಡ್ ಫ್ಲೆಕ್ಸಿಬಲ್ ಕ್ಲಾಸಿಫಿಕೇಶನ್ ಅಂಡ್ ಡಿಕ್ರಿಮಿನಲೈಸೇಷನ್ ಆಫ್ ಕಂಪ್ಲಯನ್ಸಸ್, ಅಂದ್ರೆ ಆ ಒಂದು ಕ್ಲಾಸಿಫಿಕೇಶನ್ ಇದೆ. ಸ್ಮಾಲ್, ಮೈಕ್ರೋ ಮತ್ತೆ ಮೀಡಿಯಂ ಎಂಟರ್ಪ್ರೈಸಸ್ಗೆ ಒಂದು ಡೆಫಿನೇಷನ್ ಇದೆ. ಸೊ ಆ ಒಂದು ಡೆಫಿನೇಷನ್ ಅನ್ನ ಫ್ಲೆಕ್ಸಿಬಲ್ ಆಗಿ ಚೇಂಜ್ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ತಿದ್ದುಪಡಿಯಲ್ಲಿರುತ್ತೆ. ಸೊ ಅದ್ರ ಜೊತೆಗೆ ಕ್ರಿಮಿನಲೈಸೇಷನ್ ಆಫ್ ಕಂಪ್ಲಯನ್ಸಸ್, ಅಂದ್ರೆ ಅವ್ರು ಏನಾದ್ರೂ ಕಂಪ್ಲಯನ್ಸಸ್ ಏನಿರುತ್ತೆ ಅದಕ್ಕೆ ಏನಾದ್ರೂ ಹೊಂದಿಕೆ ಆಗದಿದ್ದರೆ ಸೊ ಅವ್ರಿಗೆ ಪನಿಷ್ಮೆಂಟ್ ಅನ್ನ ಕೊಡೋ ಬದಲು ಸೊ ಈಗ ಪೆನಾಲ್ಟಿಯನ್ನ ಹಾಕುವ ಮುಖಾಂತರ ಬದಲಾವಣೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅವ್ರೇನಾದ್ರೂ ಕಂಪ್ಲಯನ್ಸಸ್ ಅನ್ನ ಮಾಡ್ಕೊಂಡಿಲ್ಲ, ಅನುಸರಣೆ ನಮ್ಮ ಕಾನೂನುಗಳ ಪ್ರಕಾರ ಅವರು ಕಂಪ್ಲೈ ಆಗಿಲ್ಲ ಅಂದ್ರೆ ಸೊ ಅದನ್ನ ಅಪರಾಧ ಮುಕ್ತಗೊಳಿಸ್ತಕ್ಕಂಥ ಒಂದು ತಿದ್ದುಪಡಿಯನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ MSME ಕ್ಲಾಸಿಫಿಕೇಶನ್ ಲಿಮಿಟ್ಸ್ ಕ್ಯಾನ್ ಬಿ ರಿವೈಸ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಥ್ರೂ ನೋಟಿಫಿಕೇಶನ್. ಸೊ ಆ ಒಂದು MSME ವರ್ಗೀಕರಣ ಏನಿದೆ ಆ ಒಂದು ವರ್ಗೀಕರಣ ಇನ್ಮೇಲೆ ಕೇಂದ್ರ ಸರ್ಕಾರ ಒಂದು ಅಧಿಸೂಚನೆಯನ್ನ ಕೊಡುವ ಮುಖಾಂತರ ಬದಲಾಯಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡ್ ರಿಜಿಸ್ಟ್ರೇಷನ್ ಆಫ್ MSME ವಿಲ್ ಬಿ ವಾಲಂಟರಿ ಥ್ರೂ ಗವರ್ನಮೆಂಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್, ಅಂದ್ರೆ ಈ MSME ನಾನೇನಾದ್ರೂ MSME ಅನ್ನ ಪ್ರಾರಂಭ ಮಾಡಿದ್ರೆ ಅದಕ್ಕೆ ನೋಂದಣಿ ಮಾಡ್ಕೊಳ್ತಕ್ಕಂಥದ್ದು ಸ್ವಯಂ ಪ್ರೇರಿತವಾಗಿರುತ್ತೆ. ಸೊ ಸರ್ಕಾರಿ ಒಂದು ಡಿಜಿಟಲ್ ವೇದಿಕೆಗಳ ಮುಖಾಂತರ ಸ್ವಯಂ ಪ್ರೇರಿತವಾಗಿ ನಾನು ಅದನ್ನ ನೋಂದಣಿ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅಂಡ್ MSME classification requires ಕಂಪ್ಲೈನ್ಸ್ ವಿತ್ ಬೋತ್ ಇನ್ವೆಸ್ಟ್ಮೆಂಟ್ ಅಂಡ್ ಟರ್ನ್ ಓವರ್ ಲಿಮಿಟ್ಸ್. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇದುವರೆಗೂ ನಮ್ಮ MSME ಕ್ಲಾಸಿಫಿಕೇಶನ್ ನೋಡಿದ್ದೇವೆ. ಸೊ ಅದರಲ್ಲಿ 2 ವ್ಯಾಲ್ಯೂಸ್ ಇರುತ್ತೆ. ಒಂದು ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆ, ಇನ್ನೊಂದು ಟರ್ನ್ ಓವರ್, ಅಂದ್ರೆ ಅದು ಎಷ್ಟು ವಹಿವಾಟನ್ನ ನಡೆಸ್ತಾ ಇದೆ. ಸೊ ಇವೆರಡರ ಬೇಸಿಸ್ ಮೇಲೆ ಸ್ಮಾಲ್, ಮೈಕ್ರೋ ಮತ್ತೆ ಮೀಡಿಯಂ ಆಗಿ ನಾವು ಈಗ ಪ್ರಸ್ತುತವಾಗಿ ಕ್ಲಾಸಿಫಿಕೇಶನ್ ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಸೊ ಈಗ ಇರ್ತಕ್ಕಂಥ ಕರೆಂಟ್ ವ್ಯಾಲ್ಯೂಸ್ ಏನು ಅಂತ ನಾವು ನೋಡೋದಾದ್ರೆ, ಮೈಕ್ರೋ ಎಂಟರ್ಪ್ರೈಸಸ್ ಆದ್ರೆ
ಸೂಕ್ಷ್ಮ ವಲಯಗಳಾಗಿದ್ರೆ ಸೊ ಈ ತರ ರಿವೈಸ್ಡ್ ಅಂದ್ರೆ 2025 ಬಜೆಟ್ ನಲ್ಲಿ ಇದನ್ನ ರಿವೈಸ್ ಮಾಡಿರ್ತಾರೆ. ಇನ್ವೆಸ್ಟ್ಮೆಂಟ್ 2.5 ಕೋಟಿಗಳಷ್ಟು ಇರಬೇಕು. ಅದರ ಟರ್ನ್ ಓವರ್ ವಹಿವಾಟು 10 ಕೋಟಿಗಳಷ್ಟು ಇದ್ದರೆ ಸೊ ಅದನ್ನ ನಾವು ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕರೀತೇವೆ. ಇದು ಬಹಳ ಎಕ್ಸಾಮ್ಸ್ ಅಲ್ಲಿ ಕ್ವೆಶನ್ ಬಂದಿರುತ್ತೆ. ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಸಣ್ಣ ಉದ್ಯಮಗಳಾಗಿದ್ರೆ 25 ಕೋಟಿಗಳಷ್ಟು ಬಂಡವಾಳ ಹೂಡಿಕೆ ಇರಬೇಕು, 100 ಕೋಟಿಗಳಷ್ಟು ಅದರ ಟರ್ನ್ ಓವರ್ ಇರಬೇಕಾಗಿರುತ್ತೆ. ಅಂಡ್ ಮೀಡಿಯಂ ಮಧ್ಯಮ ವಲಯ ಅಂತ ಹೇಳ್ಬೇಕಾಗಿದ್ರೆ 125 ಕೋಟಿಗಳಷ್ಟು ಇನ್ವೆಸ್ಟ್ಮೆಂಟ್ ಇರಬೇಕಾಗಿರುತ್ತೆ, 500 ಕೋಟಿಗಳಷ್ಟು ವಹಿವಾಟನ್ನ ಅದು ಮಾಡಿದ್ರೆ ಸೊ ಅದನ್ನ ಮಧ್ಯಮ ವಲಯ ಅಂತ ನಾವು ಹೇಳಲಾಗುತ್ತೆ. ಸೊ ಈ ಒಂದು ಕ್ಲಾಸಿಫಿಕೇಶನ್ ಏನಿದೆ ಇದನ್ನ ಇನ್ಮೇಲೆ ಕೇಂದ್ರ ಸರ್ಕಾರ ಒಂದು ಅಧಿಸೂಚನೆಯನ್ನ ಹೊರಡಿಸುವ ಮುಖಾಂತರ ಸೊ ಈ ಒಂದು ತಿದ್ದುಪಡಿಯ ಮುಖಾಂತರ ಬದಲಾಯಿಸತಕ್ಕಂತ ಒಂದು ನಿಯಮವನ್ನ ಮಾಡ್ಕೊಂಡಿರ್ತಾರೆ. ಸೊ ಇದರ ಜೊತೆಗೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಮಸ್ಟ್ ಸೆಟಲ್ MSME ಪ್ರಕ್ಯೂರ್ಮೆಂಟ್ ಇನ್ವಾಯ್ಸಸ್ ಥ್ರೂ ಟ್ರೆಡ್ಸ್ ಅಂತ ಹೇಳ್ತೇವೆ, TREDS ಅಂತ ಹೇಳ್ತೇವೆ. TREDS ಅಂದ್ರೆ ಟ್ರೇಡ್ ರಿಸೀವಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಅಂತ ಕರೀತೇವೆ. ಸೊ ಇನ್ಮೇಲೆ ಕೇಂದ್ರ ಸಾರ್ವಜನಿಕ ವಲಯ ಉದ್ಯಮಗಳು ಟ್ರೇಡ್ಸ್ ನ ಮುಖಾಂತರನೇ MSME ಖರೀದಿ ಇನ್ವಾಯ್ಸ್ ಗಳನ್ನ ಪಾವತಿಸಬೇಕಾಗಿರುತ್ತೆ. ಸೊ ಕಂಪಲ್ಸರಿ ಈ ಒಂದು ಟ್ರೇಡ್ ರಿಸೀವಬಲ್ಸ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಇಂದಾನೆ ಆ ಒಂದು ಪಾವತಿಯನ್ನ ಮಾಡ್ಬೇಕಾಗಿರುತ್ತೆ. ಸರ್ ಟ್ರೇಡ್ಸ್ ಅಂದ್ರೆ ಏನು, ಇದರ ಬಗ್ಗೆ ಒಂದು ಸಿಂಪಲ್ ಮಾಹಿತಿಯನ್ನ ಹೇಳೋದಾದ್ರೆ ಸೊ ಇಮ್ಯಾಜಿನ್ ಯಾವ್ದೋ ಒಂದು MSME ಗೆ 5 ಲಕ್ಷ ವರ್ತ್ ಒಂದು ಆರ್ಡರ್ ಬಂದಿರುತ್ತೆ. ಸೊ ಇಮ್ಯಾಜಿನ್ ಅವ್ರ ಹತ್ರ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಅಷ್ಟೊಂದು ಹಣವಿಲ್ಲದಿದ್ದರೆ ಆ ಒಂದು ಇನ್ವಾಯ್ಸ್ ಅನ್ನ TREDS ಅಲ್ಲಿ ಅವರು ಅಪ್ಲೋಡ್ ಮಾಡಬಹುದಾಗಿರುತ್ತೆ. ಆಗ ಅವರಿಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ. ಸಪೋಸ್ ಯಾರಾದ್ರೂ 4 ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಆ ಇನ್ವೆಸ್ಟ್ ಮಾಡೋರ್ಗೆ 5 ಲಕ್ಷ ಬರುತ್ತೆ, ಅದರಿಂದ ಅವ್ರಿಗೆ 1 ಲಕ್ಷ ಲಾಭವಾಗುತ್ತೆ. ಬಟ್ ಈ ಒಂದು MSME ಗೆ ಆ ಬಂಡವಾಳ ಕ್ಯಾಪಿಟಲ್ ಬ್ಲಾಕೇಡ್ ಏನಿರುತ್ತೆ ಸೊ ಅದನ್ನ ಅವರು ರಿಲೀವ್ ಆಗ್ಬೋದಾಗಿರುತ್ತೆ. ಸೊ ಅದರಿಂದ ಅವರು ಆ ಒಂದು ಇನ್ವಾಯ್ಸ್ ನ ಎಗೇನ್ಸ್ಟ್ ಅವರು ಲೋನ್ ರೀತಿಯಲ್ಲಿ ಹಣವನ್ನ ಪಡೆಯಬಹುದಾಗಿರುತ್ತೆ. ಸೊ ಆ ರೀತಿಯ ಪ್ಲಾಟ್ಫಾರ್ಮ್ ಅನ್ನ ನಾವು TRDS ಅಂತ ಹೇಳ್ತೇವೆ. ಸೊ ಈಗ ಕೇಂದ್ರ ಸಾರ್ವಜನಿಕ ವಲಯಗಳು TRDS ನ ಮುಖಾಂತರ MSME ಗಳಿಗೆ ಆ ಒಂದು ಖರೀದಿ ಇನ್ವಾಯ್ಸ್ ಗಳನ್ನ ಪಾವತಿಸಬೇಕಾಗಿರ್ತಕ್ಕಂಥದ್ದು ಕಡ್ಡಾಯವಾಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇನ್ನು TREDS ರಿಕ್ವೈರ್ಮೆಂಟ್ ಮೇ ಆಲ್ಸೋ ಬಿ ಎಕ್ಸ್ಟೆಂಡೆಡ್ ಟು ಸೆಂಟ್ರಲ್ ಅಂಡ್ ಸ್ಟೇಟ್ ಪಬ್ಲಿಕ್ ಎಂಟರ್ಪ್ರೈಸಸ್. ಸೊ ಈ ಒಂದು ಅಗತ್ಯವನ್ನ ಕೇಂದ್ರ ಮತ್ತು ರಾಜ್ಯ ಸಾರ್ವಜನಿಕ ಸಂಸ್ಥೆಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡಬಹುದಾಗಿರುತ್ತೆ. ಅಂದ್ರೆ ಸೇಮ್ ರೂಲ್ಸ್ ನ ಮುಖಾಂತರ ಆ ಒಂದು ಪ್ರಕ್ಯೂರ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಅಂಡ್ ಪೇಮೆಂಟ್ ಮೀಡಿಯೇಷನ್ ಮಸ್ಟ್ ಬಿ ಕಂಪ್ಲೀಟೆಡ್ ವಿತ್ ಇನ್ 90 ಡೇಸ್. ಅಂದ್ರೆ ಪಾವತಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಡಿಸ್ಪ್ಯೂಟ್ಸ್ ಇದ್ದಾಗ ವ್ಯಾಜ್ಯಗಳಿದ್ದಾಗ ಅದನ್ನ 90 ದಿನಗಳಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತೆ. ಬಿಕಾಸ್ 90 ದಿನ ಅಥವಾ ಹೆಚ್ಚು ದಿನಗಳು ಕಳೆದಷ್ಟು ಆ ಒಂದು MSME ನ ರನ್ ಮಾಡ್ತಕ್ಕಂಥದ್ದು ಅವರಿಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಕ್ಯಾಪಿಟಲ್ ಇಲ್ಲದೆ ಇದ್ರೆ ಯಾವುದೇ ಒಂದು ಕೈಗಾರಿಕೆಯನ್ನ ರನ್ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ಸೊ ಆರ್ಬಿಟ್ರೇಷನ್ಸ್ ಮಸ್ಟ್ ಬಿಗಿನ್ ವಿತ್ ಇನ್ 30 ಡೇಸ್ ಇಫ್ ಮೀಡಿಯೇಷನ್ ಫೇಲ್ಸ್. ಅಂದ್ರೆ ಮಧ್ಯಸ್ಥಿಕೆ ಏನಾದ್ರೂ ವಿಫಲಗೊಂಡರೆ ಆಗ ಆ ಆರ್ಬಿಟ್ರೇಷನ್ ಅಥವಾ ಆ ಒಂದು ಪ್ರಕರಣವನ್ನ ತೀರ್ಮಾನ ಮಾಡ್ಲಿಕ್ಕೆ 30 ದಿನಗಳಲ್ಲಿ ಆ ಒಂದು ಆರ್ಬಿಟ್ರೇಷನ್ ಅಂತಕ್ಕಂಥದ್ದು ಆರಂಭವಾಗಬೇಕಾಗಿರುತ್ತೆ. ಆರ್ಬಿಟ್ರೇಷನ್ ಅವಾರ್ಡ್ಸ್ ಮಸ್ಟ್ ಬಿ ಡಿಲಿವರ್ಡ್ ವಿತ್ ಇನ್ 90 ಡೇಸ್ ಆಫ್ಟರ್ ಕಂಪ್ಲೀಷನ್ ಆಫ್ ಪ್ಲೀಡಿಂಗ್. ಅಂದ್ರೆ ಅರ್ಜಿಗಳನ್ನ ಪೂರ್ಣಗೊಳಿಸಿದ ನಂತರ 90 ದಿನಗಳ ಒಳಗೆ ಆ ಒಂದು ತೀರ್ಪುಗಳನ್ನ ಅವರು ನೀಡಬೇಕಾಗಿರ್ತಕ್ಕಂಥದ್ದು ಈ ಒಂದು ತಿದ್ದುಪಡಿಯ ಮುಖಾಂತರ ಕಂಪಲ್ಸರಿ ಆಗಿರುತ್ತೆ. ಸೊ MSME ಸಪ್ಲೈಯರ್ಸ್ ಮಸ್ಟ್ ರಿಸೀವ್ ಅಟ್ ಲೀಸ್ಟ್ 50% ಆಫ್ ದಿ awarded amount if court proceedings exceeds 6 months. Suppose imagine ಅವರು ಆ ಒಂದು ಪೇಮೆಂಟ್ ಡಿಸ್ಪ್ಯೂಟ್ ಏನಿದೆ ಅದು ಕೋರ್ಟ್ ತನಕ ಹೊರಟೋಗಿದೆ. ಸೊ ಆ ಒಂದು ಕೋರ್ಟ್ ಅಲ್ಲಿ ಆ ಒಂದು ವ್ಯಾಜ್ಯ 6 ತಿಂಗಳವರೆಗೂ ಅದಿನ್ನೂ ಸಾಲ್ವ್ ಆಗಿಲ್ಲ ಅಂದ್ರೆ ಆ ಒಂದು ಸಮಯದಲ್ಲಿ ಯಾರು ಆ ವಸ್ತುಗಳನ್ನ ಖರೀದಿ ಮಾಡಿರ್ತಾರೆ ಅವರು ಅಟ್ಲೀಸ್ಟ್ 50% ಹಣವನ್ನ ಅವ್ರಿಗೆ ಪಾವತಿ ಮಾಡಲೇಬೇಕಾಗಿರುತ್ತೆ. ಬಿಕಾಸ್ ಆ ಒಂದು ಹಣ ಇಲ್ಲದಿದ್ದರೆ MSME ರನ್ ಆಗ್ಲಿಕ್ಕೆ ಬಹಳ ಕಷ್ಟವಾಗುತ್ತೆ. ಅಂಡ್ ಕ್ರಿಮಿನಲ್ ಪೆನಾಲ್ಟೀಸ್ ಆರ್ ರೀಪ್ಲೇಸ್ಡ್ ವಿತ್ ವಾರ್ನಿಂಗ್ಸ್ ಅಂಡ್ ಗ್ರೇಡೆಡ್ ಮಾನಿಟರಿ ಪೆನಾಲ್ಟೀಸ್. ಸೊ ಮುಂಚೆ ಕ್ರಿಮಿನಲ್ ದಂಡಗಳು ಅಂತ ಏನಿತ್ತೋ ಅದನ್ನ ಬದಲಾಯಿಸಿ ಈಗ ಫೈನ್ ಗಳನ್ನ ಹಾಕುವ ಮುಖಾಂತರ ಸೊ ಒಂದು ಕಂಪ್ಲೈನ್ಸಸ್ ಅನ್ನ ಕೂಡ ರಿಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡ್ ರಿಪೀಟೆಡ್ ವೈಲೇಷನ್ಸ್ ವಿಲ್ ಅಟ್ರಾಕ್ಟ್ ಹೈಯರ್ ಫಿನಾನ್ಷಿಯಲ್ ಪೆನಾಲ್ಟೀಸ್. ಅಂದ್ರೆ ತುಂಬಾ ಬಾರಿ ಅವ್ರೇನಾದ್ರೂ ಉಲ್ಲಂಘನೆಗಳನ್ನ ಮಾಡ್ತಾ ಇದ್ರೆ ಸೊ ಪೆನಾಲ್ಟಿ ಅಮೌಂಟ್ ಅನ್ನ ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು ಈ ತಿದ್ದುಪಡಿಯಲ್ಲಿರುತ್ತೆ. ಸೊ ಮಿನಿಮಮ್ ಪೆನಾಲ್ಟೀಸ್ ವಿಲ್ ಆಟೋಮ್ಯಾಟಿಕಲಿ ಇನ್ಕ್ರೀಸ್ ಬೈ 10% ಎವ್ರಿ 3 years. ಸೊ ಇವಾಗ ಏನ್ ಪೆನಾಲ್ಟೀಸ್ ಮಾಡಿದ್ದಾರೆ ಸೊ ಅದು ಪ್ರತಿ 3 ವರ್ಷಕ್ಕೊಮ್ಮೆ 10% ಹೆಚ್ಚಾಗ್ತಕ್ಕಂಥದ್ದು ಸ್ವಯಂ ಪ್ರೇರಿತವಾಗಿ. ಅದಕ್ಕೇನು ಮತ್ತೆ ನೋಟಿಫಿಕೇಶನ್ ಅಥವಾ ಏನಾದ್ರೂ
ಏನಾದ್ರೂ ಬದಲಾವಣೆಗಳನ್ನ ಮಾಡೋ ಅವಶ್ಯಕತೆ ಇಲ್ಲ. ಸ್ವಯಂ ಪ್ರೇರಿತವಾಗಿ ಅದು ಪ್ರತಿ 3 ವರ್ಷಗಳಿಗೆ 10% ಇನ್ಕ್ರೀಸ್ ಆಗ್ತಕ್ಕಂತ ಒಂದು ಬದಲಾವಣೆಯನ್ನ ಇಲ್ಲಿ ಮಾಡಲಾಗಿರುತ್ತೆ. ಸೊ ಅದರ ಜೊತೆಗೆ ದ ಡೆವಲಪ್ಮೆಂಟ್ ಕಮಿಷನರ್ ವಿಲ್ ಆಕ್ಟ್ ಆಸ್ ದಿ ಅಡ್ಜುಕೇಟಿಂಗ್ ಅಥಾರಿಟಿ. ಸೊ ಅಭಿವೃದ್ಧಿ ಆಯುಕ್ತರು ಈ ತೀರ್ಪು ನೀಡುವ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಬಹುದಾಗಿರುತ್ತೆ. ಅಂಡ್ ಅಪೀಲ್ಸ್ ಅಗೇನ್ಸ್ಟ್ ಎಜುಕೇಶನ್ ಆರ್ಡರ್ಸ್ ವಿಲ್ ಲೈ ವಿತ್ ದಿ MSME ಸೆಕ್ರೆಟರಿ. ಅಂದ್ರೆ ತೀರ್ಪು ನೀಡುವ ಆದೇಶಗಳೇನಿರುತ್ತೆ ಸೊ ಅದರ ವಿರುದ್ಧವಾಗಿ ಏನಾದ್ರೂ ಮೇಲ್ಮನವಿಗಳು ಸಲ್ಲಿಸುವುದಾದರೆ ಅದು MSME ಕಾರ್ಯದರ್ಶಿಯ ಬಳಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ತಿದ್ದುಪಡಿಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಾಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದು ಈ ಪ್ರತ್ಯಾರೋಪಣ್. ಸೊ ಈ ಪ್ರತ್ಯಾರೋಪಣ್ ಅಂತಕ್ಕಂಥದ್ದು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಈ ಅಂಗಾಂಗ ದಾನಗಳೇನಿರುತ್ತೆ ಆ ಅಂಗಾಂಗ ದಾನಗಳಿಗೆ ಸಂಬಂಧಪಟ್ಟಂತೆ ಸೊ ಪ್ರತಿಯೊಂದು ಮಾಹಿತಿಯನ್ನ ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ವೆಬ್ ಪ್ಲಾಟ್ಫಾರ್ಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಈ ಪ್ರತ್ಯಾರೋಪಣ್ ಅಂತ ಹೇಳ್ತೇವೆ. ಸೊ ಇದರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ ಸೊ ಇದರ ಉದ್ದೇಶ ಟು ಡಿಜಿಟೈಸ್ and streamline India's organ donation and transplantation ecosystem. ಭಾರತ ದೇಶದಲ್ಲಿ ಅಂಗಾಂಗಗಳ ದಾನವಾಗಿರ್ಬೋದು, ಅಂಗಾಂಗಗಳ ಕಸಿ ಆಗಿರ್ಬೋದು, ಈ ಒಂದು ಪರಿಸರ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಈಗ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ನ ಮುಖಾಂತರ ಹಾಸ್ಪಿಟಲ್ಸ್, ಅದಕ್ಕೆ ಸಂಬಂಧಪಟ್ಟಂತೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಕ್ಕಂಥ ಆಸ್ಪತ್ರೆಗಳು, ಟ್ರಾನ್ಸ್ಪ್ಲಾಂಟ್ ಸರ್ಜನ್ಸ್ ಅಂದ್ರೆ ಆ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥ ವೈದ್ಯರು, ಆರ್ಗನ್ ಡೋನರ್ಸ್ ಅಂದ್ರೆ ಅಂಗಗಳನ್ನ ದಾನ ಮಾಡ್ತಕ್ಕಂಥವ್ರು, ವೇಟಿಂಗ್ ಲಿಸ್ಟ್ ರೆಸಿಪಿಯೆಂಟ್ಸ್ ಅಂದ್ರೆ ಯಾವುದೇ ಒಂದು ಅಂಗ ನನಗೆ ನಾಳೆ ಬೇಕಂದ್ರೆ ನಾಳೆನೆ ಸಿಗೋದಿಲ್ಲ, ಸೊ ಪ್ರಿಯಾರಿಟಿ ಮೇಲೆ ನಾನು ನೋಂದಣಿ ಮಾಡಬೇಕು, ಆ ಒಂದು ಅಂಗ ಅವೈಲಬಲ್ ಆದಾಗ ಸೊ ಅದನ್ನ ನಿಮ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡಲಾಗುತ್ತೆ. ಆ ವೇಟಿಂಗ್ ಲಿಸ್ಟ್ ಅನ್ನ ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ ಅಡ್ಮಿನಿಸ್ಟ್ರೇಟಿವ್ ರೆಗ್ಯುಲೇಟರಿ ಬಾಡೀಸ್ ಇಂಟು ಅ ಸಿಂಗಲ್ ಟೆಕ್ನಾಲಜಿ ಎನೇಬಲ್ಡ್ ಫ್ರೇಮ್ ವರ್ಕ್. ಸೊ ಅಡ್ಮಿನಿಸ್ಟ್ರೇಟಿವ್ ರೆಗ್ಯುಲೇಟರಿ ಬಾಡೀಸ್ ಅಂದ್ರೆ ಇದನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಅಂಗಗಳನ್ನ ಕೂಡ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಅಥವಾ ಒಂದೇ ವೇದಿಕೆಗೆ ಲಿಂಕ್ ಮಾಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಆರ್ಟಿಕಲ್ ನಂಬರ್ 5, ಗ್ಲಾವ್ ಸರೋವರ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ವೆಟ್ಲ್ಯಾಂಡ್ಸ್ ಬಗ್ಗೆ ಅಥವಾ ರಾಮ್ಸಾರ್ ಸೈಟ್ಸ್ ಗಳ ಬಗ್ಗೆ ಪ್ರಶ್ನೆ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಈಗ ಗ್ಲಾವ್ ಲೇಕ್ ಅನ್ನ 101st ರಾಮ್ಸಾರ್ ಸೈಟ್ ಆಗಿ ಈಗ ಸೇರಿಸಲಾಗಿರುತ್ತೆ. ಸೊ ಇದು ಯಾವ ರಾಜ್ಯದಲ್ಲಿ ಇರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಅರುಣಾಚಲ್ ಪ್ರದೇಶ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಇದನ್ನ ಗ್ಲಾವ್ ಸರೋವರ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಭಾರತ ದೇಶದ ವತಿಯಿಂದ 101ನೇ ರಾಮ್ಸಾರ್ ತಾಣವಾಗಿ ಈಗ ಪಟ್ಟಿ ಮಾಡಲಾಗಿರುತ್ತೆ. ಸೊ ಇದು ಫಸ್ಟ್ ರಾಮ್ಸಾರ್ ಇನ್ ಅರುಣಾಚಲ್ ಪ್ರದೇಶ್. ನೋಡಿ, ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ರಾಮ್ಸಾರ್ ಸೈಟ್ ಆಗಿ ಇದನ್ನ ಆಯ್ಕೆ ಮಾಡಲಾಗಿರುತ್ತೆ. ದ ಲೇಕ್ ಈಸ್ ಲೊಕೇಟೆಡ್ ಇನ್ ಲೋಹಿತ್ ಡಿಸ್ಟ್ರಿಕ್ಟ್ ನಿಯರ್ ವಕ್ರೋ. ಸೊ ವಕ್ರೋ ಬಳಿ ಇರ್ತಕ್ಕಂಥ ಲೋಹಿತ್ ಅಂತ ಒಂದು ಜಿಲ್ಲೆ ಇದೆ. ಆ ಒಂದು ಜಿಲ್ಲೆಯ ಬಳಿ ಈ ಒಂದು ರಾಮ್ಸಾರ್ ಸೈಟ್ ಇರ್ತಕ್ಕಂಥದ್ದು. ಸೊ ಇಟ್ ಲೈಸ್ ವಿತ್ ಇನ್ ದಿ ಕಮ್ಲಾಂಗ್ ಟೈಗರ್ ರಿಸರ್ವ್. ಸೊ ಆ ಒಂದು ಕಮ್ಲಾಂಗ್ ಟೈಗರ್ ರಿಸರ್ವ್ ಇದೆ, ಕಮ್ಲಾಂಗ್ ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶ ಇದೆ. ಸೊ ಅದರ ಒಳಗಡೆ ಇರತಕ್ಕಂತ ಸರೋವರ ಇದಾಗಿರುತ್ತೆ. ಅಂಡ್ ಕಮ್ಲಾಂಗ್ ಟೈಗರ್ ರಿಸರ್ವ್ ಅಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ದಿ ಈಸ್ಟರ್ನ್ ಹಿಮಾಲಯಸ್, ಪೂರ್ವ ಹಿಮಾಲಯದಲ್ಲಿರ್ತಕ್ಕಂಥ ಕಮ್ಲಾಂಗ್ ಹುಲಿ ಮೀಸಲು ಮತ್ತೆ ವನ್ಯಜೀವಿ ಅಭಯಾರಣ್ಯ ಏನಿದೆ ಸೊ ಇದರ ಒಳಗಡೆ ಈ ಒಂದು ಲೇಕ್ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಈ ಲೇಕ್ ಏನಿದೆ ಇದು ಫ್ರೆಶ್ ವಾಟರ್ ವೆಟ್ಲ್ಯಾಂಡ್. ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರು. ಸಿಹಿ ನೀರು ಅಂದ್ರೆ ಅದರ ಸೆಲಿನಿಟಿ ಬಹಳ ಕಡಿಮೆ ಇರುತ್ತೆ. ಫೆಡ್ ಬೈ ಪೆರಿನಿಯಲ್ ಮೌಂಟೇನ್ ಸ್ಟ್ರೀಮ್ಸ್ ಅಂದ್ರೆ ಸದಾ ಕಾಲ ಹರಿತಕ್ಕಂತ, ಸುತ್ತಲೂ ಇರ್ತಕ್ಕಂಥ ಬೆಟ್ಟಗಳಿಂದ ಹರಿತಕ್ಕಂತ ನೀರಿನ ಮುಖಾಂತರ ಜಲವನ್ನ ಪಡೆದುಕೊಳ್ತಕ್ಕಂತ ಒಂದು ಸರೋವರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು 8 ಸ್ಕ್ವೇರ್ ಕಿಲೋಮೀಟರ್ಸ್ ವ್ಯಾಪ್ತಿಯನ್ನ ಹೊಂದಿದ್ದು ಅಟ್ ಅನ್ ಎಲಿವೇಶನ್ ಆಫ್ 1168 ಮೀಟರ್ಸ್ ಅಂದ್ರೆ ಸಮುದ್ರ ಮಟ್ಟದಿಂದ 1168 ಮೀಟರ್ಗಳಷ್ಟು ಎತ್ತರದಲ್ಲಿ ಇರ್ತಕ್ಕಂಥ ಒಂದು ಸರೋವರವಾಗಿರುತ್ತೆ. ಸೊ ಈ ಒಂದು ಲೇಕ್ ಏನಿದೆ ಇಟ್ಸ್ ಅನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಪೆರಿನಿಯಲ್ ಕಮ್ಲಾಂಗ್ ರಿವರ್. ಸೊ ಅಲ್ಲಿರ್ತಕ್ಕಂಥ ಒಂದು ಕಮ್ಲಾಂಗ್ ನದಿ ಏನಿದೆ ಸೊ ಅದು ಸದಾ ಕಾಲ ಹರಿತಕ್ಕಂಥ ಒಂದು ಕಮ್ಲಾಂಗ್ ನದಿ ಏನಿರುತ್ತೆ ಸೊ ಅದಕ್ಕೆ ಇದು ಪ್ರಮುಖ ಮೂಲವಾಗಿರುತ್ತೆ. ಸೋರ್ಸ್ ಆಗಿ ಇದು ಕೂಡ ಬಿಹೇವ್ ಮಾಡುತ್ತೆ. ಅಂಡ್ ಕಮ್ಲಾಂಗ್ ಟೈಗರ್ ರಿಸರ್ವ್ ಇಸ್ ಬಾರ್ಡರ್ಡ್
ಬೈ ಲಾಂಗ್ ರಿವರ್ ಇನ್ ದಿ ನಾರ್ತ್. ಸೊ ಕಮ್ಲಾಂಗ್ ಟೈಗರ್ ರಿಸರ್ವ್ ಏನಿದೆ, ಸೊ ಇದು ನಾರ್ತ್ ನಲ್ಲಿ ಅಂದ್ರೆ ಉತ್ತರದಲ್ಲಿ ಅದು ಲಾಂಗ್ ರಿವರ್ ನಿಂದ ತನ್ನ ಗಡಿಯನ್ನ ಶೇರ್ ಮಾಡ್ಕೊಂಡಿದ್ರೆ, ನಮ್ದಪಾ ನ್ಯಾಷನಲ್ ಪಾರ್ಕ್ ಇಂದ ಸೌತ್ ನಲ್ಲಿ ನಮ್ದಪಾ ರಾಷ್ಟ್ರೀಯ ಉದ್ಯಾನವನದಿಂದ ತನ್ನ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾನು ಹೇಳಿರ್ತಕ್ಕಂಥದ್ದು ಕಮ್ಲಾಂಗ್ ಟೈಗರ್ ರಿಸರ್ವ್. ಸೊ ಲೇಕ್ ನ ಬಗ್ಗೆ ನಾನು ಇಲ್ಲಿ ಹೇಳಿಲ್ಲ, ಕಮ್ಲಾಂಗ್ ಟೈಗರ್ ರಿಸರ್ವ್ ಬಗ್ಗೆ ಹೇಳಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ಇದರ ಸರೌಂಡಿಂಗ್ ರೀಜನ್ಸ್ ಏನಿದೆ ಅಂದ್ರೆ ಈ ಒಂದು ಲೇಕ್ ಏನಿದೆ, ಇದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿರ್ತಕ್ಕಂಥ ಕಮ್ಯುನಿಟೀಸ್ ಅಥವಾ ಸಮುದಾಯಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಜು ಮಿಶ್ಮಿ, ದಿಗಾರೋ ಮಿಶ್ಮಿ ಅಂಡ್ ಇದು ಮಿಶ್ಮಿ ಕಮ್ಯುನಿಟಿಗಳು ಸೊ ಇದರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ವಾಸವಾಗಿರ್ತಕ್ಕಂಥ ಜನಾಂಗಗಳಾಗಿರುತ್ತೆ. ದ ಲೇಕ್ ವಾಸ್ ರಿಪೋರ್ಟೆಡ್ಲಿ ಫಾರ್ಮ್ಡ್ ಥ್ರೂ ದಿ ಟೆಕ್ಟೋನಿಕ್ ಆಕ್ಟಿವಿಟಿ ಅಂಡ್ ಲ್ಯಾಂಡ್ ಬ್ಲಾಕ್ ವಾರ್ಪಿಂಗ್, ಅಂದ್ರೆ ನಮ್ಮ ಭೂಫಲಕಗಳ ಚಲನೆ ಏನಿರುತ್ತೆ, ಸೊ ಈ ಒಂದು ಲೇಕ್ ಅಂತಕ್ಕಂಥದ್ದು ನಮ್ಮ ಭೂಮಿಯ ಭೂಫಲಕಗಳ ಚಲನೆ ಏನಿರುತ್ತೆ, ಆ ಭೂಫಲಕಗಳ ಚಲನೆಯಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಅಂತದನ್ನ ನಮ್ಮ ವಿಜ್ಞಾನದ ಮುಖಾಂತರ ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಅಂಡ್ 150 ಟ್ರೀ ಸ್ಪೀಶೀಸ್ ಇರುತ್ತೆ, ಅಂದ್ರೆ ಈ ಒಂದು ಪ್ರದೇಶದಲ್ಲಿ 150 ಮರ ಪ್ರಭೇದಗಳು ಇರುತ್ತೆ. 49 ಆರ್ಕಿಡ್ ಸ್ಪೀಶೀಸ್ ಗಳನ್ನ ನಾವು ಈ ಭಾಗದಲ್ಲಿ ನೋಡಬಹುದಾಗಿರುತ್ತೆ. ದ ಲ್ಯಾಂಡ್ಸ್ಕೇಪ್ ಸಪೋರ್ಟ್ಸ್ ದಿ ಬೆಂಗಾಲ್ ಟೈಗರ್. ಸೊ ಇಲ್ಲಿರ್ತಕ್ಕಂಥ ಭೂದೃಶ್ಯ ಬೆಂಗಾಲ್ ಟೈಗರ್ ಆಗಿರ್ಬೋದು, ಇಂಡಿಯನ್ ಲೆಪರ್ಡ್ ಭಾರತೀಯ ಚಿರತೆ ಆಗಿರ್ಬೋದು, ಕ್ಲೌಡೆಡ್ ಲೆಪರ್ಡ್ ಅಂದ್ರೆ ಮೋಡ ಚಿರತೆ, ಮತ್ತೆ ಸ್ನೋ ಲೆಪರ್ಡ್ ಹಿಮ ಚಿರತೆ, ಈ ರೀತಿಯ ಪ್ರಾಣಿಗಳಿಗೆ ಬೆಂಬಲ ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ 2014ರಲ್ಲಿ ಕೇವಲ 26 ರಾಮ್ಸಾರ್ ಸೈಟ್ಗಳು ಮಾತ್ರ ಇದ್ದವು. ಸೊ 2026ರ ವೇಳೆಗೆ 101ಕ್ಕೆ ಇದು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಬದಲಾವಣೆ. ಸೊ ದಟ್ ನಾವು ವೆಟ್ಲ್ಯಾಂಡ್ ಗಳನ್ನ ಇನ್ನೂ ಹೆಚ್ಚಾಗಿ ಸಂರಕ್ಷಣೆ ಮಾಡಬಹುದಾಗಿರುತ್ತೆ. ಸೊ ಗ್ಲಾವ್ ಲೇಕ್ ಗಿಂತ ಮುಂಚೆ 100th ವೆಟ್ಲ್ಯಾಂಡ್ ಯಾವುದು ಅಂದ್ರೆ ಸುರಾತಾಲ್ ಅಥವಾ ಅದನ್ನ ಜಯಪ್ರಕಾಶ ನಾರಾಯಣ ಬರ್ಡ್ ಸ್ಯಾಂಕ್ಚುರಿ. ಇದು ನಮ್ಮ ಭಾರತ ದೇಶದ 100th ರಾಮ್ಸಾರ್ ಸೈಟ್ ಆಗಿ ಆಯ್ಕೆ ಆಗಿತ್ತು. ಸೊ ಈಗ 101 ಕೂಡ ಈ ಒಂದು ಪಟ್ಟಿಗೆ ಸೇರಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಲ್ಲಿ ಈ ಒಂದು ರಾಮ್ಸಾರ್ ಸೈಟ್ ಏನಿದೆ, ಸೊ ಇದು 1971ರಲ್ಲಿ ರಾಮ್ಸಾರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಅಂತ ಬರುತ್ತೆ. ಸೊ ಇದರ ಅಡಿಯಲ್ಲಿ ಈ ರೀತಿಯ ಪಟ್ಟಿಯನ್ನ ತಯಾರಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ರಾಮ್ಸಾರ್ ಕನ್ವೆನ್ಷನ್ ನ ಹೆಡ್ ಕ್ವಾರ್ಟರ್ಸ್ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ನೋಡಿ, ರಾಮ್ಸಾರ್ ಇರ್ತಕ್ಕಂಥದ್ದು ಇರಾನ್ ಅಲ್ಲಿ ಅಲ್ವಾ. ರಾಮ್ಸಾರ್ ಅಂತಕ್ಕಂಥದ್ದು ಇರಾನ್ ನ ಒಂದು ನಗರ, ಅಲ್ಲಿ ಕ್ಯಾಸ್ಪಿಯನ್ ಸಿ ಇರುತ್ತೆ. ಕ್ಯಾಸ್ಪಿಯನ್ ಸಿ ನ ದಡದಲ್ಲಿ ಇರ್ತಕ್ಕಂಥ ಒಂದು ನಗರವನ್ನ ನಾವು ಇರಾನ್ ಅಲ್ಲಿ ಇರ್ತಕ್ಕಂಥ ಒಂದು ನಗರ ರಾಮ್ಸಾರ್ ಆಗಿರುತ್ತೆ. ಬಟ್ ನಾನ್ ಕೇಳ್ತಾ ಇರೋದು ಹೆಡ್ ಕ್ವಾರ್ಟರ್ಸ್ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ, ಅನ್ನಪೂರ್ಣಿ ಸುಬ್ರಹ್ಮಣ್ಯಂ ಅವಾರ್ಡೆಡ್ ದಿ ಕೋಸ್ಪಾರ್ ವಿಕ್ರಮ್ ಸಾರಾಭಾಯ್ ಮೆಡಲ್ 2026. ಏನಿದು ಮೆಡಲ್, ಇವರ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವರೊಬ್ರು ಆಸ್ಟ್ರೋಫಿಸಿಸಿಸ್ಟ್ ಆಗಿರ್ತಾರೆ, ಖಗೋಳ ಭೌತಶಾಸ್ತ್ರಜ್ಞ ಆಗಿರ್ತಾರೆ. ಅವರ ಹೆಸರು ಅನ್ನಪೂರ್ಣಿ ಸುಬ್ರಹ್ಮಣ್ಯಂ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರಿಗೆ 2026ರ ಕೋಸ್ಪಾರ್ ವಿಕ್ರಮ್ ಸಾರಾಭಾಯ್ ಮೆಡಲ್ ಅನ್ನ ನೀಡಲಾಗಿರುತ್ತೆ. ಸೊ ಇವರು ಶಿ ಸರ್ವ್ಡ್ ಆಸ್ ಡೈರೆಕ್ಟರ್ ಆಫ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬೆಂಗಳೂರಿನ ಭಾರತೀಯ ಖಗೋಳ ಭೌತಶಾಸ್ತ್ರ ಸಂಸ್ಥೆಯ ನಿರ್ದೇಶಕಿಯಾಗಿ ಈಗಲೂ ಕೂಡ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಶಿ ಆಲ್ಸೋ ಹೋಲ್ಡ್ಸ್ ಅಡಿಷನಲ್ ಚಾರ್ಜ್ ಆಸ್ ಅ ಡೈರೆಕ್ಟರ್ ಆಫ್ ಸೆಂಟರ್ ಫಾರ್ ನ್ಯಾನೋ ಅಂಡ್ ಸಾಫ್ಟ್ ಮ್ಯಾಟರ್ ಸೈನ್ಸ್. ಸೊ ನ್ಯಾನೋ ಮತ್ತೆ ಸಾಫ್ಟ್ ಮ್ಯಾಟರ್ ಸೈನ್ಸ್ ಅಂತ ಏನ್ ಬರುತ್ತೆ, ಸೊ ಅದರಲ್ಲಿ ಅವರು ನಿರ್ದೇಶಕಿಯಾಗಿ ಕೂಡ ಅವರು ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಅಸೋಸಿಯೇಟೆಡ್ ವಿತ್ ದಿ ಇಂಟರ್ನ್ಯಾಷನಲ್ 30 ಮೀಟರ್ ಟೆಲಿಸ್ಕೋಪ್ ಪ್ರಾಜೆಕ್ಟ್. ಸೊ ಅಂತಾರಾಷ್ಟ್ರೀಯ ಮಟ್ಟದ 30 ಮೀಟರ್ ದೂರದರ್ಶಕದ ಒಂದು ಯೋಜನೆ ಏನಿರುತ್ತೆ, ಸೊ ಅದರ ಭಾಗವಾಗಿ ಕೂಡ ಅವರು ಸದ್ಯಕ್ಕೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದ್ದಾರೆ. ಶಿ ರಿಸೀವ್ಡ್ ದಿ ವಿಜ್ಞಾನ್ ಶ್ರೀ ಅಂಡರ್ ದಿ ರಾಷ್ಟ್ರೀಯ ವಿಜ್ಞಾನ್ ಪುರಸ್ಕಾರ್ ಇನ್ 2024. ಸೊ ಇದು ನಮ್ಮ ಭಾರತ ದೇಶದಲ್ಲಿ 2024ರಲ್ಲಿ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ರಾಷ್ಟ್ರೀಯ ವಿಜ್ಞಾನ ಪ್ರಶಸ್ತಿಗಳ ಅಡಿಯಲ್ಲಿ ವಿಜ್ಞಾನ ಶ್ರೀ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನ ಕೂಡ 2024ರಲ್ಲಿ ಪಡೆದುಕೊಂಡಿರ್ತಾರೆ. ದ ವಿಕ್ರಮ್ ಸಾರಾಭಾಯ್ ಮೆಡಲ್
is awarded jointly by ಕೋಸ್ಪಾರ್ ಅಂಡ್ ಇಸ್ರೋ. ಕೋಸ್ಪಾರ್ ಮತ್ತೆ ಇಸ್ರೋ ಇವರಿಬ್ರು ಜಂಟಿಯಾಗಿ ಈ ವಿಕ್ರಮ್ ಸಾರಾಭಾಯ್ ಪದಕವನ್ನ ನೀಡ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಟ್ ರೆಕಗ್ನೈಸಸ್ ಸೈಂಟಿಸ್ಟ್ ಫ್ರಮ್ ಡೆವಲಪಿಂಗ್ ಕಂಟ್ರೀಸ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಸ್ಪೇಸ್ ರಿಸರ್ಚ್, ಅಂದ್ರೆ ಬಾಹ್ಯಾಕಾಶ ಸಂಶೋಧನೆಗಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಯಾರು ಕೊಡುಗೆಯನ್ನ ನೀಡ್ತಾ ಇದ್ದಾರೆ ಅವರನ್ನ ಗುರುತಿಸಿ ಅವರಿಗೆ ಅವಾರ್ಡ್ ಅನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಪ್ರಿಸ್ಕ್ರೈಬ್ಡ್ 5 years ಅಸೆಸ್ಮೆಂಟ್ ಪೀರಿಯಡ್, ಅಂದ್ರೆ 5 ವರ್ಷಗಳ ಒಂದು ಮೌಲ್ಯಮಾಪನ ಅವಧಿ ಏನಿರುತ್ತೆ, ಆ 5 ವರ್ಷಗಳ ಒಳಗಡೆ ಯಾರು ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ, ಅಂದ್ರೆ ತುಂಬಾ ಹಳೆಯ ಕಾಲದಲ್ಲಿ ಮಾಡಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಅಲ್ಲ, ಕಳೆದ 5 ವರ್ಷಗಳಲ್ಲಿ ಯಾರು ವಿಜ್ಞಾನ ಕ್ಷೇತ್ರಕ್ಕೆ ಅಥವಾ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತಾರೆ, ಸೊ ಅವ್ರಿಗೆ ಕೊಡ್ತಕ್ಕಂತ ಅವಾರ್ಡ್ ಇದಾಗಿರುತ್ತೆ. ಸೊ ಶಿ ಇಸ್ ದಿ 4th ಇಂಡಿಯನ್ ರೆಸಿಪಿಯೆಂಟ್ ಆಫ್ ದಿ ಮೆಡಲ್. ಸೊ ಈ ಒಂದು ಪದಕವನ್ನ ಪಡೆದಿರ್ತಕ್ಕಂತ 4ನೇ ಭಾರತೀಯ ಇವರಾಗಿರ್ತಾರೆ. ಅಂಡ್ ಶಿ ಇಸ್ ದಿ ಫಸ್ಟ್ ಇಂಡಿಯನ್ ವಿಮೆನ್ ಸೈಂಟಿಸ್ಟ್ ಟು ರಿಸೀವ್ ದಿ ಹಾನರ್. ಸೊ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂತ ಮೊದಲ ಭಾರತೀಯ ಮಹಿಳೆ. ಟೋಟಲ್ ಆದಾಗ 4th ಆಗಿರುತ್ತೆ. ಬರೀ ಮಹಿಳೆಯನ್ನ ತೆಗೆದುಕೊಂಡಾಗ ಫಸ್ಟ್ ಇಂಡಿಯನ್ ವುಮೆನ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಶಿ ದ ಓನ್ಲಿ ಥರ್ಡ್ ವುಮೆನ್ ಗ್ಲೋಬಲಿ ಟು ವಿನ್ ದ ಮೆಡಲ್. ಸೊ ಜಾಗತಿಕವಾಗಿ ಈ ಒಂದು ಮೆಡಲ್ ಅನ್ನ ಪಡೆದುಕೊಂಡಿರ್ತಕ್ಕಂತ 3ನೇ ಮಹಿಳೆ, ಅಂದ್ರೆ ಪ್ರಪಂಚದಾದ್ಯಂತ ಇದುವರೆಗೂ ಇವರನ್ನೂ ಸೇರಿಸಿ 3 ಜನರಿಗೆ ಸೊ ಈ ಒಂದು ಪದಕವನ್ನ ನೀಡಲಾಗಿರುತ್ತೆ. ನೆಕ್ಸ್ಟ್ ಸೈಕ್ಲೋಸ್ಪೋರಾ ಔಟ್ಬ್ರೇಕ್. ಸೊ US ನಲ್ಲಿ ಈ ಸೈಕ್ಲೋಸ್ಪೋರಾ ಸ್ಫೋಟದಿಂದ ಈಗ ಅಲ್ಲಿರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳು ಸಾವನ್ನಪ್ಪಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಿದು ಸೈಕ್ಲೋಸ್ಪೋರಾ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೈಕ್ಲೋಸ್ಪೋರಾ ಅಂತಕ್ಕಂಥದ್ದು ಮೈಕ್ರೋಸ್ಕೋಪಿಕ್ ಅಂದ್ರೆ ತುಂಬಾ ಕಣ್ಣಿಗೆ ಕಾಣದಷ್ಟು ಸಣ್ಣದಾಗಿರ್ತಕ್ಕಂಥ ಸಿಂಗಲ್ ಸೆಲ್ಡ್ ಪ್ರೋಟೋಜುವಾ ಆಗಿರುತ್ತೆ, ಅಂದ್ರೆ ಏಕಕೋಶೀಯ ಪ್ರೋಟೋಜುವಾ ಪ್ಯಾರಾಸೈಟ್ ಅಂದ್ರೆ ಪರಾವಲಂಬಿ ಒಂದು ಸೂಕ್ಷ್ಮ ಜೀವಿ ಆಗಿರುತ್ತೆ. ಸೊ ಇದು ಯಾವ ಪ್ರಭೇದಕ್ಕೆ ಸೇರಿರುತ್ತಂದ್ರೆ ಸೈಕ್ಲೋಪೋರಾ ಕೈತನೆನ್ಸಿಸ್ ಅಂತ ಕರಿತೇವೆ. ಸೈಕ್ಲೋಪೋರಾ ಕೈತನೆನ್ಸಿಸ್ ಅಂತಕ್ಕಂಥ ಒಂದು ಪ್ರಭೇದಕ್ಕೆ ಸೇರಿರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಆಗಿರುತ್ತೆ. ಸೊ ಈ ಒಂದು ಸೂಕ್ಷ್ಮ ಜೀವಿ ಅಮೆರಿಕಾಗೆ ಹೇಗೆ ಬಂದು ಸೇರ್ಕೊಳ್ತು? ಸೊ ಇದು ಲೆಟ್ಯೂಸ್ ಅಂತ ಕರಿತೇವೆ. ಸೊ ಇದನ್ನ ನಾವು ಯೂಶಲಿ ಬರ್ಗರ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಲೀಫಿ ವೆಜಿಟೇಬಲ್, ಎಲೆ ತರಕಾರಿ ಅಂತ ಕರಿತೇವೆ. ಸೊ ಲೆಟ್ಯೂಸ್ ಅಂತ ಹೇಳ್ತೇವೆ. ಸೊ ಇದನ್ನ ಅಮೆರಿಕಾದವರು ಮೆಕ್ಸಿಕೋದಿಂದ ಇದನ್ನ ಆಮದು ಮಾಡಿಸ್ಕೊಳ್ತಾರೆ. ಸೊ ಅಲ್ಲಿ ಇರ್ತಕ್ಕಂಥ ಒಂದು ಔಟ್ಲೆಟ್ ಟೋಕೋ ಬೆಲ್ ಔಟ್ಲೆಟ್ ಅಂತ ಇದೆ. ಟೋಕೋ ಬೆಲ್ ಔಟ್ಲೆಟ್ ಅಂತಕ್ಕಂಥದ್ದು ಬರ್ಗರ್ಸ್ ಅನ್ನ ಸರ್ವ್ ಮಾಡ್ತಕ್ಕಂಥ ಒಂದು ಔಟ್ಲೆಟ್ ಆಗಿರುತ್ತೆ. ಸೊ ಅದರ ಮುಖಾಂತರ ಇದು ಸ್ಪ್ರೆಡ್ ಆಗಿರ್ಬೋದು ಅಂತಕ್ಕಂಥದ್ದನ್ನ ಇಲ್ಲಿ ಶಂಕಿಸಲಾಗ್ತಾ ಇದೆ. ಸೊ ವಿತ್ ದಿಸ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಬಂದಾಗ ಇಂಡಿಜಿನಸ್ ಆಫ್ರಿಕನ್ ಸ್ವೈನ್ ಫೀವರ್ ವ್ಯಾಕ್ಸಿನ್, ಅಂದ್ರೆ ಈ ಒಂದು ಹಂದಿ ಜ್ವರ, ಯಾವ ಹಂದಿ ಜ್ವರ? ಆಫ್ರಿಕನ್ ಹಂದಿ ಜ್ವರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿ ಈಗ ಸ್ಥಳೀಯವಾಗಿ ಲಸಿಕೆಯನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಏನಿದು ಲಸಿಕೆ ಮತ್ತೆ ಈ ಒಂದು ಕಾಯಿಲೆ ಎಲ್ಲದರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ, ಸೊ ಇದು ಇಂಡಿಯಾಸ್ ಫಸ್ಟ್ ಇಂಡಿಜಿನಸ್ ASF ವ್ಯಾಕ್ಸಿನ್ ಆಗಿರುತ್ತೆ. ಅಂದ್ರೆ ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಲಸಿಕೆ ಆಗಿರುತ್ತೆ. ಸೊ ಇದನ್ನ ತಯಾರಿ ಮಾಡಿರ್ತಕ್ಕಂಥವ್ರು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ನಿಷಾದ್ ಭೋಪಾಲ್. ನಿಷಾದ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈ ಸೆಕ್ಯೂರಿಟಿ ಅನಿಮಲ್ ಡಿಸೀಸಸ್ ಅಂತ ಕರಿತೇವೆ. ಸೊ ಭೋಪಾಲ್ ನಲ್ಲಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮುಖಾಂತರ ಈ ಸ್ವೈನ್ ಫ್ಲೂ ಏನಿದೆ ಅಥವಾ ಹಂದಿ ಜ್ವರ ಅಂತ ನಾವೇನ್ ಕರಿತೇವೆ, ಸೊ ಆಫ್ರಿಕನ್ ಹಂದಿ ಜ್ವರಕ್ಕೆ ಸೊ ಈಗ ಲಸಿಕೆಯನ್ನ ಪತ್ತೆ ಹಚ್ಚಲಾಗಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನ್ ಯಾವ ವಿಧದ ವ್ಯಾಕ್ಸಿನ್ ಆಗಿರುತ್ತೆ ಅಂದ್ರೆ ಲೈವ್ ಅಟೆನ್ಯೂಯೇಟೆಡ್ ಆಫ್ರಿಕನ್ ಸ್ವೈನ್ ಫೀವರ್ ವೈರಸ್ ಆಗಿರುತ್ತೆ. ಲೈವ್ ಅಂದ್ರೆ ಜೀವಂತವಾಗಿರ್ತಕ್ಕಂಥ ವೈರಸ್ ಅನ್ನ, ಅಟಿನಿಯೇಟೆಡ್ ಅಂದ್ರೆ ದುರ್ಬಲಗೊಳಿಸಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಯಾವಾಗ ಅದು ದುರ್ಬಲಗೊಳ್ಳುತ್ತೆ ಅವಾಗ ಆ ವ್ಯಕ್ತಿಗೆ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿದಾಗ ಆ ದುರ್ಬಲಗೊಂಡಿರ್ತಕ್ಕಂಥ ಸೂಕ್ಷ್ಮ ಜೀವಿ ಕಾಯಿಲೆಯನ್ನ ಉಂಟು ಮಾಡಲ್ಲ, ಬಟ್ ನಮ್ಮ ದೇಹ ಪ್ರತಿಕಾಯಗಳನ್ನ ಅಥವಾ ಆಂಟಿಬಾಡೀಸ್ ಅನ್ನ ಡೆವಲಪ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಟೈಮ್ ನಿಜವಾದ ಸೂಕ್ಷ್ಮ ಜೀವಿ ಬಂದ್ರು ಕೂಡ ನಮ್ಮಲ್ಲಿ ಆಲ್ರೆಡಿ ಡಿಫೆನ್ಸ್ ಮೆಕ್ಯಾನಿಸಮ್ ಇರುತ್ತೆ. ಸೊ ಅದು ಆ ಸೂಕ್ಷ್ಮ ಜೀವಿಯನ್ನ ಸಾಯಿಸ್ತಕ್ಕಂಥದ್ದು ವ್ಯಾಕ್ಸಿನ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತಕ್ಕಂಥ ಒಂದು ತತ್ವವಾಗಿರುತ್ತೆ. ಸೊ ಇದು ಜೀನೋಟೈಪ್ 2 ಸ್ಟ್ರೈನ್ ವಿತ್ ಸ್ಪೆಸಿಫಿಕ್ ಜೀನ್ ಡಿಲೀಷನ್, ಅಂದ್ರೆ ಕೆಲವೊಂದು ವಂಶವಾಹಿಗಳನ್ನ ತೆಗೆದು ಹಾಕುವ ಮುಖಾಂತರ ಸೊ ಈ ಒಂದು ವ್ಯಾಕ್ಸಿನ್ ಅನ್ನ ತಯಾರಿ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ.
ಆಗಿರುತ್ತೆ. ಸೊ ಇದರ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಉತ್ಪಾದನೆಯನ್ನ ನಾವು ನೋಡೋದಾದ್ರೆ ಲಾರ್ಜ್ ಸ್ಕೇಲ್ ಕಮರ್ಷಿಯಲ್ ಪ್ರೊಡಕ್ಷನ್ ಇನ್ಕ್ಲೂಡಿಂಗ್ ಯೂಸ್ ಆಫ್ MA104 ಸೆಲ್ ಲೈನ್. ಸೊ ಇದನ್ನ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಅವರು MA104 ಸೆಲ್ ಲೈನ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. MA104 ಅಂದ್ರೆ ಅದು ಮಂಕಿ ಕಿಡ್ನಿ ಡಿರೈವ್ಡ್ ಸೆಲ್ ಲೈನ್ ಆಗಿರುತ್ತೆ. ಅಂದ್ರೆ ಮಂಗನ ಕಿಡ್ನಿಯಿಂದ ಪಡೆದುಕೊಂಡಿರ್ತಕ್ಕಂಥ ಕೋಶಗಳಾಗಿರುತ್ತೆ. ಯಾಕಂದ್ರೆ ಸೊ ಇದೊಂದು ವೈರಸ್, ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ವೈರಸ್ ಆಗಿರುತ್ತೆ. ವೈರಸ್ ಅನ್ನ ನಾವು ಯಾವುದೇ ಕೃತಕ ಮಾಧ್ಯಮದಲ್ಲಿ ಆರ್ಟಿಫಿಷಿಯಲ್ ಮೀಡಿಯಂ ಅಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ ವೈರಸ್ ಅಂತಕ್ಕಂಥದ್ದು ಕೇವಲ ಜೆನೆಟಿಕ್ ಮೆಟೀರಿಯಲ್ ಅನ್ನ ಹೊಂದಿರುತ್ತೆ. ಅದ್ರ ಜೊತೆಗೆ ಒಂದು ಪ್ರೋಟೀನ್ ಕ್ಯಾಪ್ಸಿಡ್ ಇರುತ್ತೆ. ಜೆನೆಟಿಕ್ ಮೆಟೀರಿಯಲ್ ಅಂದ್ರೆ ಅದು RNA ಆದ್ರೂ ಆಗಿರ್ಬೋದು, DNA ಆದ್ರೂ ಆಗಿರ್ಬೋದು. ಇದರ ಸುತ್ತ ಒಂದು ಪ್ರೋಟೀನ್ ಕವಚ ಬಿಟ್ರೆ ಜೀವಕೋಶಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಯಾವುದೇ ಆರ್ಗನಲ್ಸ್, ಕಣದಂಗಗಳು ಅದರಲ್ಲಿ ಇರೋದಿಲ್ಲ. ಅದರಿಂದ ಅದು ಬ್ಯಾಕ್ಟೀರಿಯಾ ರೀತಿಯಲ್ಲಿ ಒಂದು ಕೃತಕ ಮಾಧ್ಯಮದಲ್ಲಿ ಬೆಳೆಯೋದಿಲ್ಲ. ಸೊ ಅದು ಜೀವಂತವಾಗಬೇಕಾಗಿದ್ರೆ ಇನ್ನೊಂದು ಜೀವಿಯ ಒಳಗಡೆ ಸೇರ್ಲೇಬೇಕಾಗತ್ತೆ. ಸೊ ಅದರಿಂದ ಅದನ್ನ ನಾವು ಪ್ಯಾರಾಸೈಟ್ ಅಂತ ಕರಿತೇವೆ. ಅಂದ್ರೆ ಆಬ್ಲಿಗೇಟರಿ ಪ್ಯಾರಾಸೈಟ್ ಅಂತ ಕರಿತೇವೆ. ಆಬ್ಲಿಗೇಟರಿ ಇಂಟ್ರಾಸೆಲ್ಯುಲರ್ ಪ್ಯಾರಾಸೈಟ್ ಅಂತ ಕರಿತೇವೆ. ಆಬ್ಲಿಗೇಟ್ ಅಂದ್ರೆ ಕಡ್ಡಾಯ, ಇಂಟ್ರಾಸೆಲ್ಯುಲರ್ ಅಂದ್ರೆ ಅದು ಇನ್ನೊಂದು ಜೀವಿಯ ಜೀವಕೋಶದ ಒಳಗಡೆ ಹೋಗ್ಲೇಬೇಕು. ಪ್ಯಾರಾಸೈಟ್ ಅಂದ್ರೆ ಪರಾವಲಂಬಿ, ಬೇರೊಂದು ಜೀವಿಯ ಮೇಲೆ ಅವಲಂಬನೆಯನ್ನ ಹೊಂದಿರತಕ್ಕಂಥ ಜೀವಿಯನ್ನ ನಾವು ವೈರಸ್ ಅಂತ ಹೇಳ್ತೇವೆ. ಸೊ ಅದರಿಂದ ಈ ಒಂದು ವೈರಸ್ ಅನ್ನ ನಾವು ಬೆಳೆಸಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಕೋಶಗಳು ಮಂಕಿ ಕಿಡ್ನಿ ಡಿರೈವ್ಡ್ ಸೆಲ್ ಲೈನ್ ಅನ್ನ ಯೂಸ್ ಮಾಡ್ತೇವೆ. ಸೊ ಅದರಲ್ಲಿ ಈ ಕೋಶಗಳನ್ನ ಬೆಳೆಸಿ ಅಥವಾ ಈ ಸೂಕ್ಷ್ಮ ಜೀವಿಯನ್ನ ಬೆಳೆಸಿ ಅದನ್ನ ದುರ್ಬಲಗೊಳಿಸಿ ಅದನ್ನ ವ್ಯಾಕ್ಸಿನ್ ಆಗಿ ತಯಾರಿ ಮಾಡ್ತಕ್ಕಂಥದ್ದು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್ ಆಗಿರುತ್ತೆ. ಸೊ ಅಬೌಟ್ ASF, ಸೊ ಈ ಒಂದು ವ್ಯಾಕ್ಸಿನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಹೈಲಿ ಕಂಟ್ಯಾಜಿಯಸ್ ವೈರಸ್ ಡಿಸೀಸ್ ಆಗಿರುತ್ತೆ. ಇದೊಂದು ಹೈಲಿ ಕಂಟ್ಯಾಜಿಯಸ್ ಅಂದ್ರೆ ಸುಲಭವಾಗಿ ಅದು ಸಾಂಕ್ರಾಮಿಕವಾಗಿ ಅಂದ್ರೆ ಒಬ್ಬರಿಗೆ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುತ್ತೆ. ಸೊ ಡೊಮೆಸ್ಟಿಕ್ ಅಂಡ್ ವೈಲ್ಡ್ ಪಿಗ್ಸ್ ಕಾಸ್ಡ್ ಬೈ ASFE ವೈರಸ್. ಅಂದ್ರೆ ಡೊಮೆಸ್ಟಿಕ್ ಆಗಿರ್ಬೋದು ಅಥವಾ ವೈಲ್ಡ್ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥದ್ದು ಅಥವಾ ವನ್ಯ ಹಂದಿಗಳಿಗೆ ಹರಡ್ತಕ್ಕಂಥ ಒಂದು ಕಾಯಿಲೆಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಸಿವಿಯಾರಿಟಿ, ಇದರ ಗಂಭೀರತೆ ಅಥವಾ ತೀವ್ರತೆಯನ್ನ ನಾವು ನೋಡೋದಾದ್ರೆ ಸೊ 100% ಮಾರ್ಟಾಲಿಟಿ ಇರುತ್ತೆ. ಅಂದ್ರೆ ಯಾರಿಗೆ ಈ ಕಾಯಿಲೆ ಬಂದಿರುತ್ತೆ ಅವರು ಬಹುತೇಕ ಸಾವನ್ನಪ್ಪತಕ್ಕಂಥದ್ದು ಖಚಿತವಾಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇಂಡಿಯಾ ASF was first reported in India in 2020. ನಮ್ಮ ಭಾರತ ದೇಶದಲ್ಲಿ ಸೊ ಈ ಒಂದು ಸ್ಮೈನ್ ಫ್ಲೂ ಅಂತಕ್ಕಂಥದ್ದು 2020ರಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹ್ಯೂಮನ್ ಹೆಲ್ತ್, ASF ಡಸ್ ನಾಟ್ ಇನ್ಫೆಕ್ಟ್ ಹ್ಯೂಮನ್ಸ್. ಇದು ಮಾನವರಿಗೆ ಸೋಂಕನ್ನ ತರುವುದಿಲ್ಲದೆ ಇರತಕ್ಕಂತ ಒಂದು ವೈರಸ್ ಆಗಿರುತ್ತೆ. ಸೊ ವಿಯೆಟ್ನಾಂಗೆ ಸಂಬಂಧಪಟ್ಟಂತೆ ಅಂದ್ರೆ ಗ್ಲೋಬಲಿ ಇದರ ಬಗ್ಗೆ ಏನೇನ್ ಡೆವಲಪ್ಮೆಂಟ್ಸ್ ಇದೆ ಅಂತ ನಾವು ನೋಡೋದಾದ್ರೆ ನ್ಯಾವೆಟ್ ಆಸ್ಫ್ಯಾಕ್ ಅಂತಕ್ಕಂತ ಒಂದು ವ್ಯಾಕ್ಸಿನ್ ಅನ್ನ 2022ರಲ್ಲೇ ಅವರು ತಯಾರಿ ಮಾಡಿರ್ತಾರೆ. AVAC ASF ಲೈವ್ ಅಂತಕ್ಕಂಥದ್ದನ್ನ 2023ರಲ್ಲಿ ವಿಯೆಟ್ನಾಂನಲ್ಲಿ ಡೆವಲಪ್ ಮಾಡಲಾಗಿರುತ್ತೆ. ಇನ್ನು USA ಅಲ್ಲಿ key vaccine candidate strains used in the international collaborations ಅಂದ್ರೆ ಅಂತಾರಾಷ್ಟ್ರೀಯ ಸಹಯೋಗಗಳ ಮುಖಾಂತರ ಲಸಿಕೆ ತಳಿಗಳನ್ನ ಅವರು ಅಭಿವೃದ್ಧಿಪಡಿಸಲಾಗಿರುತ್ತೆ. ಇನ್ನು ಫಿಲಿಪೈನ್ಸ್ ಅನ್ನ ತೆಗೆದುಕೊಂಡಾಗ ಕಂಟ್ರೋಲ್ಡ್ ಆರ್ ಮಾನಿಟರ್ಡ್ ಯೂಸ್ ಆಫ್ ASF ವ್ಯಾಕ್ಸಿನ್ ಇನ್ 2024ರಲ್ಲಿ ಸೊ ಈ ಒಂದು ಲಸಿಕೆಯನ್ನ ಅವರು ಮೇಲ್ವಿಚಾರಣೆ ಮತ್ತು ನಿಯಂತ್ರಣದ ಮುಖಾಂತರ ಬಳಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇನ್ ಚೈನಾ ರಾಷ್ಟ್ರಕ್ಕೆ ತೆಗೆದುಕೊಂಡಾಗ ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಅಂಡರ್ಗಾನ್ ಟ್ರಯಲ್ಸ್. ಸೊ ನಾವೇನೀಗ ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್ ಅನ್ನ ನಾವೇನ್ ಡೆವಲಪ್ ಮಾಡಿದ್ದೇವೆ ಸೊ ಅದೇ ರೀತಿಯ ವ್ಯಾಕ್ಸಿನ್ ಅನ್ನ ಅವರು ಪ್ರಯೋಗಗಳಿಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಅವಧಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಆಗಿರುತ್ತೆ. ಸೊ ನಾನು ಮುಂಚೆನೆ ಹೇಳ್ದಾಗೆ ಸ್ಪೋರ್ಟ್ಸ್ ರಿಲೇಟೆಡ್ ಅಂಡ್ ಸ್ಪೆಷಲ್ ಡೇಸ್ ಅನ್ನ ನಾನು ಲೈವ್ ಅಲ್ಲಿ ಡಿಸ್ಕಸ್ ಮಾಡಿರೋದಿಲ್ಲ. ಸೊ ಅದು PDF ಅಲ್ಲಿ ಇರುತ್ತೆ. ದಯವಿಟ್ಟು ಅವೆರಡನ್ನ ಮಾತ್ರ PDF ನಲ್ಲಿ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಒನ್ಸ್ ಅಗೇನ್ ಮೀಟ್ ಯು ವಿತ್ next updates.